ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಇನ್ ಮುಂದೆ ಮಾನಿಟೈಸೇಷನ್ ಆಗೋದು ತುಂಬಾನೇ ಕಷ್ಟ ಇದೆ. ಇಷ್ಟಕ್ಕೆ ಮುಂಚೆ ಮಾನಿಟೈಸೇಷನ್ ಆಗಬೇಕು ಅಂತಿದ್ರೆ ನಮಗೆ 1000 ಸಬ್ಸ್ಕ್ರೈಬರು, 4000 ಟೈಮ್ ವಾಚ್ ಅವರು ಅಥವಾ 10 ಮಿಲಿಯನ್ ವ್ಯೂಸ್ ಶಾರ್ಟ್ಸ್ ಇಂದ ಇಷ್ಟು ಬಂದ್ರೆ ಮಾನಿಟೈಸೇಷನ್ ಆಗ್ತಾ ಇತ್ತು. ಆದ್ರೆ ಇವಾಗ ಅದ್ರ ಜೊತೆನಲ್ಲಿ ಒಂದಷ್ಟು ರೂಲ್ಸ್ ಗಳನ್ನು ಕೂಡ ತಗೊಂಡ್ಬಂದಿದ್ದಾರೆ. ಈ ರೂಲ್ಸ್ ಗಳನ್ನ ಫಾಲೋ ಮಾಡದೆ ನೀವು ಮಾನಿಟೈಸೇಷನ್ ಏನಾದ್ರು ಅಪ್ಲೈ ಮಾಡ್ತೀರಾ ಅಂತಂದ್ರೆ ಗ್ಯಾರಂಟಿ ರಿಜೆಕ್ಟ್ ಮಾಡ್ತಾರೆ. ಅಕಸ್ಮಾತ್ ಏನಾದ್ರು ಮಾನಿಟೈಸೇಷನ್ ಆದ್ರೂ ಕೂಡ ಮತ್ತೆ ಡಿಮಾನಿಟೈಸ್ ಆಗುತ್ತೆ. ಈ ರೂಲ್ಸ್ ಗಳನ್ನ ನೀವು ಫಾಲೋ ಮಾಡಿಲ್ಲ ಅನ್ನೋದಾದ್ರೆ, ಈ ರೂಲ್ಸ್ ಗಳನ್ನ ಫಾಲೋ ಮಾಡಿ ಮಾನಿಟೈಸೇಷನ್ ಆದ್ಮೇಲೆ ಏನಾದ್ರು ಮತ್ತೆ ನೀವು ಈ ರೂಲ್ಸ್ ಗಳನ್ನೇನಾದ್ರು ಬ್ರೇಕ್ ಮಾಡ್ತಿದ್ದೀರಾ ಅಂತಂದ್ರೆ ಅವಾಗ್ಲೂ ಕೂಡ ಡಿಮಾನಿಟೈಸ್ ಆಗುತ್ತೆ. ಹುಷಾರಾಗಿ ನೋಡ್ಕೊಳ್ಳಿ ಏನದು ರೂಲ್ಸ್ ಗಳು ಅನ್ನೋದನ್ನ ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ರೂಲ್ ಬಗ್ಗೆ ಹೇಳೋದಾದ್ರೆ, ಆಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಥವಾ ಕಾಪಿರೈಟ್ ಸ್ಟ್ರೈಕು ಇವೆರಡೂ ಕೂಡ ಇರಬಾರ್ದು. ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕು, ಕಾಪಿರೈಟ್ ಸ್ಟ್ರೈಕು ಎರಡೂ ಕೂಡ ಆಕ್ಟಿವ್ ಅಲ್ಲಿ ಇರಬಾರ್ದು. ಅಕಸ್ಮಾತ್ ಬಂದಿತ್ತು ಅಂತಂದ್ರೂ ಕೂಡ ಅದು ಸಾಲ್ವ್ ಆದ್ಮೇಲೆ ಮಾತ್ರನೇ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಅದು ಆಕ್ಟಿವ್ ಅಲ್ಲಿ ಇದ್ದಾಗಲೇ ನೀವು ಅಪ್ಲೈ ಮಾಡೋಕ್ಕಾಗಲ್ಲ. ಇನ್ನೊಂದು ನೆನಪಲ್ಲಿ ಇಟ್ಕೊಬೇಕಾಗಿರೋದು ಅಂತಂದ್ರೆ, ಕಮ್ಯುನಿಟಿ ಸ್ಟ್ರೈಕ್ ಆಗಲಿ ಕಾಪಿರೈಟ್ ಸ್ಟ್ರೈಕ್ ಆಗಲಿ ಇದೇನಾದ್ರೂ ಬಂತು ಅಂದ್ರೆ ಅದನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ 90 ಡೇಸ್ ಟೈಮ್ ಕೊಟ್ಟಿರ್ತಾರೆ. ಆ 90 ಡೇಸ್ ಒಳಗಡೆ 3 ಏನಾದ್ರೂ ಬಂತು ಅಂದ್ರೆ, 3 ಸ್ಟ್ರೈಕ್ಗಳು ಬಂತು ಅಂದ್ರೆ, ಇವೆರಡರಲ್ಲಿ ಯಾವ್ದಾದ್ರು ಸರಿ 3 ಸ್ಟ್ರೈಕ್ ಬಂತು ಅಂತಂದ್ರೆ ಚಾನೆಲ್ ಡಿಲೀಟ್ ಆಗುತ್ತೆ. ಇದು ನೆನಪಲ್ಲಿ ಇರ್ಲಿ. ಇದು ಯಾವಾಗ್ಲೇ ಬಂದ್ರು ಕೂಡ ಚಾನೆಲ್ ಡಿಲೀಟ್ ಆಗುತ್ತೆ. ಮಾನಿಟೈಸ್ ಆದ್ಮೇಲೆ ಆಗ್ಲಿ ಮಾನಿಟೈಸ್ ಮುಂಚೆ ಆಗ್ಲಿ ಯಾವಾಗ ಬಂದ್ರು ಚಾನೆಲ್ ಡಿಲೀಟ್ ಆಗುತ್ತೆ. ಹಾಗಾಗಿ ಕಾಪಿರೈಟ್ ಸ್ಟ್ರೈಕ್ ಆಗ್ಲಿ ಕಮ್ಯುನಿಟಿ ಸ್ಟ್ರೈಕ್ ಆಗ್ಲಿ ಬರ್ದೇ ಇರೋ ತರ ನೋಡ್ಕೊಳ್ಳಿ. ಕಾಪಿರೈಟ್ ಸ್ಟ್ರೈಕ್ ಬಂದು ಏನಾದ್ರು ಚಾನೆಲ್ ಡಿಲೀಟ್ ಆದ್ರೆ ಇನ್ನೊಂದು ಚಾನೆಲ್ ನ ನೀವು ಕ್ರಿಯೇಟ್ ಮಾಡ್ಕೊಬಹುದು. ಆದ್ರೆ ಕಮ್ಯುನಿಟಿ ಸ್ಟ್ರೈಕ್ ಬಂದು ಏನಾದ್ರು ಚಾನೆಲ್ ಡಿಲೀಟ್ ಆದ್ರೆ ಮತ್ತೆ ಇನ್ನೊಂದು ಚಾನೆಲ್ ಕ್ರಿಯೇಟ್ ಮಾಡಕ್ಕಾಗಲ್ಲ. ಹಾಗಾಗಿ ಹುಷಾರಾಗಿ ನೋಡ್ಕೊಳ್ಳಿ, ಆಯ್ತಾ. ಇನ್ನು ಎರಡನೇದು ಬಂದ್ಬಿಟ್ಟು ಅಬೌಟ್ ಸೆಕ್ಷನ್ ಅಂದ್ರೆ ಚಾನೆಲ್ ಡಿಸ್ಕ್ರಿಪ್ಷನ್. ಚಾನಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಂತ ಒಂದಿರುತ್ತೆ. ಆ ಡಿಸ್ಕ್ರಿಪ್ಷನ್ ನ ತುಂಬಾ ಜನ ಖಾಲಿ ಬಿಟ್ಟಿರ್ತೀರಾ. ಅದ್ರೊಳಗಡೆ ಏನು ಕೂಡ ಬರ್ದಿರಲ್ಲ. ಅದ್ರೊಳಗಡೆ ನೀವು ಏನಾದ್ರೂ ಬರಿಬೇಕಾಗತ್ತೆ. ಏನಾದ್ರೂ ಅಂತಂದ್ರೆ ನಿಮ್ಮ ಚಾನಲ್ ಯಾವ ರಿಲೇಟೆಡ್ ಆಗಿದೆ, ಕ್ಯಾಟಗರಿ ಆಗ್ಲಿ ಕಂಟೆಂಟ್ ಆಗ್ಲಿ ಏನಿದೆ, ನಿಮ್ಮ ವಿಡಿಯೋಸ್ಗಳು ಏನ್ ಮಾಡ್ತಿರ್ತೀರ ಅಲ್ವಾ ನೀವು, ಯಾವ್ದ್ರ ಬಗ್ಗೆ ಇರುತ್ತೆ ಅದ್ರ ಬಗ್ಗೆ ಒಂದಷ್ಟು ಸಮ್ಮರಿನ ಬರಿಬೇಕಾಗತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ತುಂಬಾ ತುಂಬಿಸ್ಬೇಕು ಅಂತ ಏನು ಇಲ್ಲ. ಸಿಂಪಲ್ ಆಗಿ ಒಂದ್ ಸ್ವಲ್ಪ ಬರೋದ್ರು ಸಾಕಾಗತ್ತೆ. ಆದ್ರೆ ಖಾಲಿ ಬಿಡಬಾರ್ದು, ಬರಿಬೇಕು. ಇನ್ನು ಅದ್ರಲ್ಲಿ ಯಾವ್ದಾದ್ರು ಲಿಂಕ್ಸ್ ಗಳನ್ನ ಹಾಕ್ಬೋದಾ ಅಂತಂದ್ರೆ ಹಾಕೋಬಹುದು. ಇನ್ಸ್ಟಾಗ್ರಾಮ್ದು ಫೇಸ್ಬುಕ್ದು ಎಲ್ಲ ಬರುತ್ತೆ ಅಲ್ಲ, ಅದ್ರದ್ದೆಲ್ಲ ಲಿಂಕ್ಸ್ ಗಳನ್ನ ನೀವು ಹಾಕೋಬಹುದು. ಅದು ಯಾವ್ದು ಪ್ರಾಬ್ಲಮ್ ಇಲ್ಲ. ಮತ್ತೆ ಯಾವ್ದಾದ್ರು ಅಫಿಲೇಟ್ ಮಾರ್ಕೆಟಿಂಗ್ದು ಅಥವಾ ಆತರ ಎಲ್ಲಾನು ಥರ್ಡ್ ಪಾರ್ಟಿ ಲಿಂಕ್ ಗಳನ್ನೆಲ್ಲ ಹಾಕಕ್ ಹೋಗ್ಬೇಡಿ. ಆತರ ಹಾಕಿದ್ರು ಕೂಡ ಪ್ರಾಬ್ಲಮ್ ಆಗುತ್ತೆ. ಅಂತ ಲಿಂಕ್ ಗಳನ್ನೆಲ್ಲ ಅದ್ರಲ್ಲಿ ಹಾಕಕ್ ಹೋಗ್ಬೇಡಿ. ಬೇಡದೇ ಇರೋ ಲಿಂಕ್ ಗಳನ್ನ ಚಾನಲ್ಗೆ ಏನ್ ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ. ಇದನ್ನ ಖಾಲಿ ಬಿಟ್ರು ಕೂಡ ನಿಮ್ಗೆ ಮಾನಿಟೈಸೇಷನ್ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಇವಾಗ. ಹಾಗಾಗಿ ನೀವು ಡಿಸ್ಕ್ರಿಪ್ಷನ್ ನ ಬರಿಬೇಕಾಗತ್ತೆ. ಸ್ವಲ್ಪನಾದ್ರೂ ಬರೀಲೇಬೇಕಾಗತ್ತೆ ಡಿಸ್ಕ್ರಿಪ್ಷನ್ ನ. ನಿಮಗೆ ಡಿಸ್ಕ್ರಿಪ್ಷನ್ ಬರೆಯೋದಕ್ಕೆ ಗೊತ್ತಿಲ್ಲ, ನಮ್ಮ ಚಾನಲ್ ಕಂಟೆಂಟ್ ಮೇಲೆ ನಾನು ಹೆಂಗ್ ಬರೀಲಿ, ನನ್ಗೆ ಅದೇನು ಗೊತ್ತಾಗ್ತಾ ಇಲ್ಲ ಅಂತ ಏನಾದ್ರು ನಿಮ್ಗೆ ಅನ್ಸಿದ್ರೆ, ನಿಮಗ್ ಆತರ ಏನಾದ್ರು ಇತ್ತು ಅಂದ್ರೆ ಕನ್ಫ್ಯೂಷನ್, ಕಮೆಂಟ್ ಅಲ್ಲಿ ಹೇಳಿ. ಯಾವ ತರ ಡಿಸ್ಕ್ರಿಪ್ಷನ್ ನಾವು ತಗೊಬಹುದು, ಎಲ್ಲಿಂದ ತಗೊಬಹುದು, ಮತ್ತೆ ಯಾವ ತರ ಹಾಕೋಬಹುದು ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ಗೆ ಅನ್ನೋದನ್ನ ನಾನು ಬೇಕಾದ್ರೆ ವಿಡಿಯೋ ಮಾಡಿ ಹೇಳ್ತೀನಿ, ಆಯ್ತಾ. ಇನ್ನು ಮೂರನೇದು ಬಂದ್ಬಿಟ್ಟು ಲೋಗೋ ಮತ್ತೆ ಬ್ಯಾನರ್. ನಮ್ಮ ಚಾನಲ್ಗೆ ಯಾವುದೇ ತರ ನಾವು ಲೋಗೋ ಹಾಕದೆ ಬ್ಯಾನರ್ ಹಾಕದೆ ಖಾಲಿ ಬಿಟ್ಟಿರೋದು, ಹಂಗಿದ್ರು ಕೂಡ ಮಾನಿಟೈಸೇಷನ್ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಚಾನಲ್ಗೆ ಒಂದು ಪರ್ಫೆಕ್ಟ್ ಆಗಿರೋ ಲೋಗೋ ಹಾಕ್ಬೇಕಾಗತ್ತೆ, ಬ್ಯಾನರ್ ನ ಮಾಡ್ಬೇಕಾಗತ್ತೆ. ನಾನು ಫೋಟೋ ಹಾಕ್ತೀನಿ ನೋಡಿ ನನ್ನ ಚಾನಲ್ದು. ಈ ತರ ನಾವು ಬ್ಯಾನರ್ ನ ಮತ್ತೆ ಲೋಗೋನ ಹಾಕೋಬೇಕಾಗತ್ತೆ. ಲೋಗೋದಲ್ಲಿ ನಿಮ್ಮ ಫೋಟೋನೇ ಹಾಕ್ಬೇಕು ಅಂತ ಏನಿಲ್ಲ, ನಿಮ್ಮ ಚಾನಲ್ಗೆ ಸೂಟ್ ಆಗೋ ಅಂತ ಒಂದು ಲೋಗೋನ ಹಾಕ್ಬೇಕಾಗತ್ತೆ ಅಷ್ಟೇನೆ. ಒಟ್ನಲ್ಲಿ ಹಾಕ್ಬೇಕು, ಖಾಲಿ ಬಿಡಬಾರ್ದು. ಲೋಗೋನ್ ಹಾಕ್ಬೇಕು, ಜೊತೆಲಿ ಏನು ಬ್ಯಾನರ್ ಕೂಡ ಮಾಡ್ಲೇಬೇಕು. ಬ್ಯಾನರ್ ಮಾಡೋದು ಕೂಡ ನಮಗೆ ಗೊತ್ತಿಲ್ಲ, ಅದು ಹೆಂಗ್ ಮಾಡೋದು ಹೇಳಿ ಅಂತಂದ್ರೆ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹೇಳ್ತೀನಿ. ಯಾಕೆಂದ್ರೆ ತುಂಬಾನೇ ಸಿಂಪಲ್ ಆಗಿ ಈಸಿಯಾಗಿ 1 ನಿಮಿಷದಲ್ಲಿ ರೆಡಿ ಮಾಡ್ಕೊಂಡ್ಬಿಡ್ಬೋದು ಬ್ಯಾನರ್ನ. ತುಂಬಾ ಏನ್ ಕಷ್ಟ ಇಲ್ಲ. ನಾನು ಕೂಡ ಮುಂಚೆ ಬ್ಯಾನರ್ ಮಾಡೋದಕ್ಕೆ ತುಂಬಾನೇ ತಲೆ ಕೆಡಿಸ್ಕೊಂಡು ಮಾಡ್ತಾ ಇದ್ದೆ. ಆದ್ರೆ ಈಗ ನನ್ಗೆ ಈಸಿಯಾಗಿ ಹೆಂಗ್ ಮಾಡ್ಕೊಬಹುದು ಅನ್ನೋದು ಗೊತ್ತಾಗಿದೆ. ನಾನು ಕೂಡ ಹಂಗ್ ಮಾಡಿನೇ ನನ್ನ ಚಾನಲ್ಗೆ ಬ್ಯಾನರ್ನ ಹಾಕಿದೀನಿ, ಆಯ್ತಾ. ಅದ್ರ ಬಗ್ಗೆ ನಾನು ಬೇಕಿದ್ರೆ ವಿಡಿಯೋ ಮಾಡಿ ಹೇಳ್ತೀನಿ ಹೆಂಗ್ ಬ್ಯಾನರ್ ಮಾಡ್ಕೋಬಹುದು ಅನ್ನೋದನ್ನ. ಇನ್ನು 4ನೇದು ಬಂದ್ಬಿಟ್ಟು ರೀಯೂಸ್ಡ್ ಕಂಟೆಂಟ್. ಇದಂತೂ ಎಲ್ಲರೂ ತಿಳ್ಕೊಬೇಕಾಗಿರೋದು. ರೀಯೂಸ್ಡ್ ಕಂಟೆಂಟ್ ಬರಬಾರ್ದು. ಏನು ನಮ್ಮ ಚಾನಲ್ಗೆ ರೀಯೂಸ್ಡ್ ಕಂಟೆಂಟ್ ಇರಬಾರ್ದು. ಚಾನಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀವಿ ಅನ್ನೋದಾದ್ರೆ ರೀಯೂಸ್ಡ್ ಕಂಟೆಂಟ್ ಇರಬಾರ್ದು. ರೀಯೂಸ್ಡ್ ಅಂದ್ರೆ ಏನು, ಬೇರೆ ಕಡೆಯಿಂದ ವಿಡಿಯೋಗಳನ್ನ ತಗೊಂಡು ನಾವು ಯೂಸ್ ಮಾಡ್ಕೊಳ್ಳೋದು. ಈಗ ಇನ್ಸ್ಟಾಗ್ರಾಮ್ ಇಂದಾನೇ ಆಗ್ಲಿ ಫೇಸ್ಬುಕ್ ಇಂದಾನೇ ಆಗ್ಲಿ ಅಥವಾ ಬೇರೆ ಯಾರೋ ಮಾಡಿರೋ ವಿಡಿಯೋಗಳನ್ನ ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಚಾನಲ್ ಅಲ್ಲಿ ಹಾಕೊಳ್ಳೋದು, ಅದೆಲ್ಲ ರೀಯೂಸ್ಡ್ ಕಂಟೆಂಟ್ಗೆ ಬರುತ್ತೆ. ಆ ತರ ಎಲ್ಲ ಹಾಕಕ್ ಹೋಗ್ಬೇಡಿ. ನಿಮ್ಮ ಕಂಟೆಂಟ್ ಏನಿರುತ್ತೆ ಅದು ನೀವು ಓನ್ ಆಗಿ ಶೂಟ್ ಮಾಡ್ಕೊಳ್ಳಿ.
ಓನ್ ಆಗಿ ಮಾಡ್ಕೊಳ್ಳಿ. ಆ ಥರ ಬೇರೆ ಕಡೆಯಿಂದ ಎಲ್ಲಿಂದನೂ ತಗೊಂಡು ಹಾಕಕ್ಕೆ ಹೋಗಬೇಡಿ, ಅದು ರೀಯೂಸ್ಡ್ ಕಂಟೆಂಟ್ ಬರುತ್ತೆ. ಪ್ರತಿ ಸಲ ಹೇಳ್ತಿರ್ತೀನಿ ನಾನು, ಇನ್ಸ್ಟಾಗ್ರಾಮಿಂದ ತಗೊಂಡು ಹಾಕೊಳ್ಳೋವಾಗಲಿ ಬೇರೆ ಕಡೆಯಿಂದ ಎಲ್ಲಿಂದನೂ ತಗೊಂಡು ಹಾಕೊಳ್ಳೋವಾಗಲಿ ಹಾಕಬೇಡಿ ಅಂತ ಅದಕ್ಕೆ ಹೇಳೋದು. ಅದು ಇವಾಗ ರೀಯೂಸ್ಡ್ ಅಂತ ಬರ್ತಾ ಇದೆ, ಹಾಗಾಗಿ ಅದೊಂದು ನೋಡ್ಕೊಳ್ಳಿ. ಇನ್ನು 5ನೇದು ಬಂದ್ಬಿಟ್ಟು ಲೋ ಎಫರ್ಟ್ ಕಂಟೆಂಟ್ ಇನ್ ಅಥೆಂಟಿಕ್ ಕಂಟೆಂಟ್, ಎರಡು ಕೂಡ ಒಂದೇನೇನೆ. ಈಗ ತುಂಬಾ ಜನಕ್ಕೆ ಚಾನಲ್ ಡಿಮಾನಿಟೈಸ್ ಆಗ್ತಾ ಇರೋದೇ ಈ ಇನ್ ಅಥೆಂಟಿಕ್ ಕಂಟೆಂಟ್ ಇಂದ. ಯಾಕೆ ಅಂತಂದ್ರೆ AI ಬಂದಾಗಿಂದ ಕೂಡ ಎಲ್ಲಾರು ಮಾಡ್ತಾ ಇರೋ ಮಿಸ್ಟೇಕ್ ಇದೇನೇನೆ. ಲಾಂಗ್ ವಿಡಿಯೋಸ್ ಚೆನ್ನಾಗಿ ಮಾಡಿದ್ರು ಕೂಡ ಶಾರ್ಟ್ಸ್ ಅಲ್ಲಿ ಈ ತರ AI ಇಂದ ಯೂಸ್ ಮಾಡ್ಕೊಂಡಿರೋ ಇಮೇಜ್ಗಳಾಗ್ಲಿ ವಿಡಿಯೋಸ್ಗಳನ್ನ ಆಗ್ಲಿ ಅದನ್ನ ಏನು ಡೈರೆಕ್ಟ್ ಆಗಿ ಅಲ್ಲಿಂದ ಏನು ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ, ಒಂದು ಪ್ರಾಂಪ್ಟ್ ಕೊಡ್ತೀರಾ, ಅಲ್ಲಿಂದ ಒಂದು ಜನರೇಟ್ ಮಾಡ್ಕೊಂಡಿರ್ತೀರಾ ಫೋಟೋ ಆಗ್ಲಿ ಅಥವಾ ಏನು ವಿಡಿಯೋನಾಗ್ಲಿ AI ಮಾಡ್ಕೊಂಡ್ಬಿಟ್ಟು ಅದನ್ನ ಏನು ನೀವು ಎಡಿಟ್ ಮಾಡದೆ ನಿಮ್ಮ ವಾಯ್ಸ್ ಓವರ್ ಇಲ್ಲದೆ ಏನೂ ಇಲ್ಲದೆ ಡೈರೆಕ್ಟ್ ಆಗಿ ನೀವು ಯೂಟ್ಯೂಬ್ಗೆ ಹಾಕ್ತಾ ಇದ್ದೀರಾ. ಆ ತರ ಮಾಡ್ತಾ ಇರೋದಕ್ಕೆ ಅದು ಮಾಸ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅದನ್ನ ಇನ್ ಅಥೆಂಟಿಕ್ ಕಂಟೆಂಟ್ ಅಥವಾ ಲೋ ಎಫರ್ಟ್ ಕಂಟೆಂಟ್ ಅಂತ ಹೇಳ್ಬಿಟ್ಟು ಚಾನೆಲ್ನ ಡಿಮಾನಿಟೈಸ್ ಮಾಡ್ತಾ ಇದ್ದಾರೆ. ಮಾನಿಟೈಸ್ ಆಗಿರೋರಿಗೆ ಡಿಮಾನಿಟೈಸ್ ಮಾಡ್ತಿದ್ದಾರೆ, ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತಾ ಇರೋರ್ಗು ಕೂಡ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಇನ್ ಅಥೆಂಟಿಕ್ ಕಂಟೆಂಟ್ ಅಂತ. ಹಾಗಾಗಿ ಅದನ್ನು ಕೂಡ ಮಾಡಬೇಡಿ. ಬರೀ AI ವಿಡಿಯೋಗಳೇ ಅಲ್ಲ, ನಾನು ಇದಕ್ಕೆ ಮುಂಚೆ ಒಂದೆರಡು ವಿಡಿಯೋಗಳಲ್ಲಿ ತೋರಿಸಿದ್ದೆ. ಕೆಲವರು ಅದೇ ಈ ಶಾರ್ಟ್ಸ್ಗಳಲ್ಲಿ ಬರೀ ಟೆಕ್ಸ್ಟ್ಗಳನ್ನ ಬರೆದು ಅಥವಾ ಬರೀ ದೇವ್ರ ಫೋಟೋಗಳನ್ನ ಹಾಕ್ಬಿಟ್ಟು ಮ್ಯೂಸಿಕ್ ಹಾಕಿ ಬಿಟ್ಟಿರ್ತಾರೆ ಅಲ್ಲ, ತುಂಬಾ ಅದನ್ನೇ ಮಾಡಿದಾಗ ಅದು ಲೋ ಎಫರ್ಟ್ ಕಂಟೆಂಟ್ ಆಗಿನೇ ಬರುತ್ತೆ, ಇನ್ ಅಥೆಂಟಿಕ್ ಕಂಟೆಂಟ್ ಅಂತಾನೆ ಬರುತ್ತೆ. ಹಾಗಾಗಿ ಆ ಥರ ಮಾಡಬೇಡಿ. ಪ್ರತಿ ಸಲ ನೀವು ಲಾಂಗ್ ವಿಡಿಯೋಗೂ ಶಾರ್ಟ್ ವಿಡಿಯೋಗೂ ಸಪ್ರೇಟಾಗಿ ಶೂಟ್ ಮಾಡಿಕೊಂಡು ಸಪ್ರೇಟಾಗಿ ಎಡಿಟ್ ಮಾಡಿಕೊಂಡು ವಾಯ್ಸ್ ಓವರ್ ಶಾರ್ಟ್ಸ್ಗೆ ನೀವು ವಾಯ್ಸ್ ಓವರ್ ಕೊಡದೆ ಹೋದ್ರು ಮ್ಯೂಸಿಕ್ ಹಾಕ್ತೀರಾ ಅಂತಂದ್ರು ಕೂಡ ಅದರಲ್ಲಿ ನಿಮ್ಮ ಎಫರ್ಟ್ ಇದೆ ಅಂತಂದ್ರೆ ಓಕೆ ಹಾಕೊಳ್ಳಿ. ಈಗ ಯಾವುದೇ ಆಗ್ಲಿ, ಈಗ ನಾನು ಅಡುಗೆ ಮಾಡೋದೇ ಹೇಳಿದ್ರು ಪ್ರಿಪೇರ್ ಮಾಡ್ತಾ ಇರೋದನ್ನ ತೋರಿಸ್ಬಿಟ್ಟು ನೀವು ಮ್ಯೂಸಿಕ್ ಹಾಕೊಂಡಾಗ ಅದು ಲೋ ಎಫರ್ಟ್ ಕಂಟೆಂಟ್ ಬರಲ್ಲ. ಅದೇ ನೀವೇನಾದ್ರೂ ಪ್ರಿಪೇರ್ ರೆಡಿ ಆಗೋಗಿರೋದನ್ನ ಫುಡ್ ರೆಡಿ ಆಗೋಗಿರೋದನ್ನ ತಟ್ಟೆಯಲ್ಲಿ ಇಟ್ಬಿಟ್ಟು ನಾವು ಅದನ್ನ ಶೂಟ್ ಮಾಡಿ ತೋರಿಸ್ತೀವಲ್ಲ, ಅವಾಗ ಅದು ಆ ಥರ ಬರುತ್ತೆ. ನಾನು ಮೊನ್ನೆ ಒಂದು ತೋರಿಸ್ದೆ ನಿಮ್ಗೆ, ಇನ್ ಎಲಿಜಿಬಲ್ ಅಂತ ಬಂದಿತ್ತು ಅಂತ ಅಂದ್ಬಿಟ್ಟು ನನ್ನ ವಿಡಿಯೋ ಒಂದು, ಅಂದ್ರೆ ರಂಗೋಲಿ ಬಿಡಿಸಿ ಆದ್ಮೇಲೆ ಅದು ಫೋಟೋನ ನಾನು ಹಾಕೊಂಡು ಮ್ಯೂಸಿಕ್ ಹಾಕಿದ್ದೆ ಅಂದ್ಬಿಟ್ಟು ಇನ್ ಎಲಿಜಿಬಲ್. ಅದೇ ಏನಾದ್ರೂ ತುಂಬಾ ಆಗಿತ್ತು ಅಂತ ಅಂದಿದ್ರೆ ನನಗೆ ಇನ್ ಅಥೆಂಟಿಕ್ ಕಂಟೆಂಟ್ ಗ್ಯಾರಂಟಿ ಬರ್ತಾ ಇತ್ತು. ಅದು ಒಂದೇ ಒಂದು ಇರೋದಕ್ಕೆ ಅದು ಬರೀ ಇನ್ ಎಲಿಜಿಬಲ್ ಅಂತ ಹಾಕ್ಬಿಟ್ಟು ಬಿಟ್ಟಿದ್ದಾರೆ ಅಷ್ಟೇನೆ. ಹಂಗಾಗಿ ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಿ. ಪ್ರತಿ ಸಲ ಮಾಡೋದಕ್ಕೂ ಕೂಡ ನಿಮ್ಮ ಎಫರ್ಟ್ ಇರಬೇಕು. ಹ್ಯೂಮನ್ ಟಚ್ ಹ್ಯೂಮನ್ ಎಫರ್ಟ್ ಇಲ್ಲದೆ ಏನೇ ಮಾಡಿದ್ರು ಅದೆಲ್ಲನೂ ಲೋ ಎಫರ್ಟ್ ಕಂಟೆಂಟೇ ಆಗುತ್ತೆ. ಮತ್ತೆ ಇನ್ ಅಥೆಂಟಿಕ್ ಕಂಟೆಂಟ್ ಎರಡು ಒಂದೇನೆ. ಇನ್ನು 6ನೇದು ಬಂದ್ಬಿಟ್ಟು ರಿಪಿಟೇಟಿವ್ ಕಂಟೆಂಟ್. ರೀಯೂಸ್ಡ್ ಕಂಟೆಂಟ್ ಬೇರೆ, ರಿಪಿಟೇಟಿವ್ ಕಂಟೆಂಟ್ ಬೇರೆ, ಎರಡನ್ನು ಕನ್ಫ್ಯೂಸ್ ಮಾಡ್ಕೊಬೇಡಿ. ರೀಯೂಸ್ಡ್ ಕಂಟೆಂಟ್ ನಾನು ಆವಾಗಲೇ ಹೇಳಿದೆ, ನೀವು ಬೇರೆ ಕಡೆಯಿಂದ ಎಲ್ಲಿಂದಾದ್ರೂ ವಿಡಿಯೋಗಳನ್ನ ತಗೊಂಡು ಹಾಕೊಳ್ಳೋದು ಆ ಥರ ಎಲ್ಲ ಮಾಡಿದಾಗ ಅದು ರೀಯೂಸ್ಡ್ ಆಗುತ್ತೆ. ಅದೇ ರಿಪಿಟೇಟಿವ್ ಕಂಟೆಂಟ್ ಅಂದ್ರೆ ಅದರಲ್ಲೇ ಇದೆಲ್ಲ ರಿಪೀಟ್ ಮಾಡೋದು. ಈಗ ಏನನ್ನೇ ಆಗಲಿ, ಈಗ ತಮ್ನೇಲು, ಟೈಟ್ಲು, ಡಿಸ್ಕ್ರಿಪ್ಷನ್ನು, ಕೀವರ್ಡ್ಸು, ಹ್ಯಾಶ್ ಟ್ಯಾಗ್ಸು ಇವಿಷ್ಟನ್ನು ಕೂಡ ಕೆಲವರು ಎಲ್ಲಾ ವಿಡಿಯೋಗಳಿಗೂ ಸೇಮ್ ಹಾಕೋದು. ಸೇಮ್ ಹಾಕಿದಾಗ ಅದು ರಿಪಿಟೇಟಿವ್ ಆಗುತ್ತೆ. ಎಲ್ಲಾದ್ರಲ್ಲೂ ಕೂಡ ಏನಾದ್ರೂ ಸ್ವಲ್ಪ ಚೇಂಜಸ್ನ ಮಾಡ್ಬೇಕಾಗತ್ತೆ. ಎಲ್ಲದಕ್ಕೂ ಒಂದೇ ತರ ಹಾಕಬಾರ್ದು. ಹಂಗ ಹಾಕಿದಾಗ ಅದು ರಿಪಿಟೇಟಿವ್ ಕಂಟೆಂಟ್ ಅಂತ ಬಂದ್ಬಿಡುತ್ತೆ. ಪ್ರತಿ ಸಲ ನೀವು ಪ್ರತಿ ವಿಡಿಯೋಗಳಿಗೂ ತಮ್ನೇಲ್ ಆಗ್ಲಿ, ಡಿಸ್ಕ್ರಿಪ್ಷನ್ ಆಗ್ಲಿ, ಟೈಟ್ಲ್ಗಳನ್ನಾಗ್ಲಿ ಎಲ್ಲಾನು ಸಪ್ರೇಟ್ ಆಗಿ ಮಾಡ್ಬೇಕಾಗತ್ತೆ, ಸಪ್ರೇಟ್ ಆಗಿ ಹಾಕ್ಬೇಕಾಗತ್ತೆ. ಪ್ರತಿ ವಿಡಿಯೋಗೂ ಸೇಮ್ ಹಾಕಬಾರ್ದು. ಅದೇ ರಿಪಿಟೇಟಿವ್ ಕಂಟೆಂಟ್, ಅದು ಬರಬಾರ್ದು. ಆಯ್ತಾ, ಅದಿರಬಾರ್ದು. ಇನ್ನು 7ನೇದು ಬಂದ್ಬಿಟ್ಟು ಮಿಸ್ಲೀಡಿಂಗ್ ಕಂಟೆಂಟ್, ಮಿಸ್ಲೀಡಿಂಗ್ ಮೆಟಾಡೇಟಾ. ಇದಂತೂ ತುಂಬಾ ಜನ ಕೇಳಿರಲ್ಲ. ಮಿಸ್ಲೀಡಿಂಗ್ ಮೆಟಾಡೇಟಾ ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಯಾಕೆ ಅಂತಂದ್ರೆ ಮಿಸ್ಲೀಡಿಂಗ್ ಹೆಂಗಾಗತ್ತೆ ಅಂತಂದ್ರೆ ಇದ್ರ ಅರ್ಥ ಏನು ಅಂತಂದ್ರೆ ನಾವು ಜನಗಳಿಗೆ ಮಿಸ್ಲೀಡ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಈಗ ನಮ್ಮ ವಿಡಿಯೋದಲ್ಲಿ ಕಂಟೆಂಟ್ ಏನೋ ಇರುತ್ತೆ, ಆದ್ರೆ ನಾವು ತಮ್ನೇಲ್ ಅಲ್ಲಿ ಬೇರೆ ಏನೋ ಹಾಕಿರ್ತೀವಿ. ಅಂದ್ರೆ ಕ್ಲಿಕ್ ಮಾಡಿ ನೋಡ್ಲಿ ಅನ್ಬಿಟ್ಟು ಕ್ಲಿಕ್ ಬೈಟ್ ತಮ್ನೇಲ್ಗಳನ್ನ ಹಾಕಿರ್ತಾರೆ, ತುಂಬಾ ಜನ ನೋಡಿರ್ತೀರ ನೀವು. ಅದು ಮಿಸ್ಲೀಡಿಂಗ್ ಅಲ್ಲೇ ಬರುತ್ತೆ. ಅದೇ ತರನೇ ಟೈಟ್ಲ್ಗಳು ಅಷ್ಟೇನೆ. ಇನ್ ಯಾರೋ ಚೆನ್ನಾಗಿ ವ್ಯೂಸ್ ಹೋಗಿ ಅವ್ರಿಗೆಲ್ಲ ಚೆನ್ನಾಗಿ ಗ್ರೋ ಆಗಿರುತ್ತೆ ಅಲ್ಲ, ಅಂತವ್ರದ್ದು ಅಂತ ವಿಡಿಯೋ, ಈಗ ನೀವು ಮಾಡಿರೋ ಕಂಟೆಂಟ್, ಈಗ ನಾನು ಮಾಡಿದ್ದೀನಲ್ಲ ಈ ಕಂಟೆಂಟ್ನ, ಇದ್ರ ಬಗ್ಗೆ ನಾನು ಇನ್ಯಾರ್ದೋ ಸರ್ಚ್ ಮಾಡಿ ಅವ್ರಿಗೆ ಚೆನ್ನಾಗಿ ವ್ಯೂಸ್ ಹೋಗಿರುತ್ತೆ ಅಂದಾಗ ಅವ್ರು ಹಾಕಿರೋ ಟೈಟ್ಲನ್ನ ನಾನು ಕಾಪಿ ಮಾಡಿ ಸೇಮ್ ಹಂಗೆ ಹಾಕೊಳ್ಳೋದು ನನ್ನ ವಿಡಿಯೋಗಳಲ್ಲಿ. ಆ ತರ ಹಾಕಿದಾಗ್ಲೂ ಕೂಡ ಅದು ಮಿಸ್ಲೀಡಿಂಗ್ ಅಂತ ಆಗತ್ತೆ. ಆ ತರ ಮಾಡಂಗಿಲ್ಲ. ಬೇಕಿದ್ರೆ ಅದನ್ನ ನೀವು ಅವ್ರು ಏನ್ ಹಾಕಿದ್ದಾರೆ ನೋಡ್ಕೊಳ್ಳಿ, ಅದನ್ನ ನೋಡ್ಕೊಂಡು ಬೇಕಿದ್ರೆ ನೀವು ಟೈಪ್ ಮಾಡಿ ಹಾಕೊಳ್ಳಿ, ಅಲ್ಲಿಂದ ಕಾಪಿ ಮಾಡಿ ಹಾಕೋಬೇಡಿ. ಆ ತರ ಮಾಡಿದಾಗ ಅದು ಮಿಸ್ಲೀಡಿಂಗ್ ಆಗತ್ತೆ.
ಆಮೇಲೆ ಈ ಹ್ಯಾಶ್ ಟ್ಯಾಗ್ಸ್ಗಳು ಅಷ್ಟೇನೆ, ತುಂಬ ಹ್ಯಾಶ್ ಟ್ಯಾಗ್ಸ್ಗಳನ್ನ ತುಂಬಿಸೋದು ಡಿಸ್ಕ್ರಿಪ್ಷನಲ್ಲಿ. ಎಷ್ಟು ಅಂತಂದರೆ ನಮ್ಗೆ ಇವಾಗ ಒಂದು 10 ಹ್ಯಾಶ್ ಟ್ಯಾಗ್ ಅಂದ್ಕೊಳ್ಳಿ, ಅದ್ರ ಮೇಲೆ ನಾವು ಹಾಕಂಗಿಲ್ಲ. ಜಾಸ್ತಿ ಹೆಚ್ಚು ಅಂದರೆ 10 ಅಷ್ಟೇ ಲಾಸ್ಟು, ಅದ್ರ ಮೇಲೆ ನಾವು ಹ್ಯಾಶ್ ಟ್ಯಾಗ್ಗಳನ್ನ ಹಾಕಂಗಿಲ್ಲ. ನಮ್ಗೊಂದು 5 ರಿಂದ 6 ಹ್ಯಾಶ್ ಟ್ಯಾಗ್ ಆದರೆ ಸಾಕಾಗುತ್ತೆ ನಮ್ಮ ವಿಡಿಯೋಗಳಿಗೆ. ಅದಕ್ಕಿಂತ ಜಾಸ್ತಿ ನಾವು ಹಾಕಿದಾಗ ಅದು ಮಿಸ್ಲೀಡಿಂಗ್ ಆಗುತ್ತೆ. ಹ್ಯಾಶ್ ಟ್ಯಾಗ್ಸ್ಗಳಲ್ಲಿ ಬೇರೆ ಯಾರ್ದೋ ಚಾನೆಲ್ಗಳದ್ದು ಹ್ಯಾಶ್ ಟ್ಯಾಗ್ಗಳನ್ನೆಲ್ಲ, ಅವ್ರ ಹೆಸರುಗಳನ್ನೆಲ್ಲ ನಾವು ಹ್ಯಾಶ್ ಟ್ಯಾಗಲ್ಲಿ ಸೇರಿಸ್ಕೊಳ್ಳೋದು. ಯಾಕಂದರೆ ಅವ್ರನ್ನ ಸರ್ಚ್ ಮಾಡಿದಾಗೆಲ್ಲ ನಮ್ಮದು ವಿಡಿಯೋಗಳು ಸಿಗುತ್ತೆ ಅಲ್ವಾ, ಆ ಥರ ಅಂದ್ಕೊಂಡು ಮಾಡೋದು. ಆ ಥರ ಮಾಡಿದಾಗಲೂ ಕೂಡ ಅದು ಮಿಸ್ಲೀಡಿಂಗ್ ಅಂತ ಆಗುತ್ತೆ. ಆಮೇಲೆ ಟ್ಯಾಗ್ಸ್ಗಳು ಹಾಕೋವಾಗ್ಲೂ ಅಷ್ಟೇನೆ ಸೇಮ್ ಹ್ಯಾಶ್ ಟ್ಯಾಗ್ಸಲ್ಲಿ ಹೆಂಗೆ ಹಾಕ್ತೀರಾ ಅದೇ ಥರನೇ ವಿಡಿಯೋಗೆ ರಿಲೇಟೆಡ್ ಇಲ್ಲದೆ ಇರೋ ಥರ ಟ್ಯಾಗ್ಸ್ಗಳನ್ನ ಹಾಕೋದು, ಸರ್ಚ್ಗೆ ಬರಲಿ ಅಂತ ಅಂದ್ಬಿಟ್ಟು. ಏನು ಸರ್ಚ್ ಮಾಡಿದ್ರು ನಮ್ಮ ವಿಡಿಯೋ ಸಿಗಲಿ ಅಂತ ಅಂದ್ಬಿಟ್ಟು ವಿಡಿಯೋಗೆ ರಿಲೇಟೆಡೇ ಇಲ್ದಿರ. ಈಗ ನಾನು ಈಗ ಮಾಡಿರೋ ವಿಡಿಯೋದಲ್ಲಿ ಇದ್ರಲ್ಲಿ ನಾನು ಹ್ಯಾಶ್ ಟ್ಯಾಗ್ಸ್ನ ಬೇರೆ ಥರ ಹಾಕೋದು, ಅಂದರೆ ಯಾವುದಾದ್ರೂ ಪ್ರಾಡಕ್ಟ್ಗಳದ್ದು ಹ್ಯಾಶ್ ಟ್ಯಾಗ್ಸ್ ಹಾಕೋದು, ಇನ್ಯಾರ್ದೋ ಚಾನಲ್ದು ಹೆಸರುಗಳನ್ನ ಹಾಕೋದು, ಅವ್ರದ್ದೆಲ್ಲ ಸರ್ಚ್ ಮಾಡಿದಾಗ ನಂದು ಕೂಡ ಸಿಗಲಿ ಅನ್ನೋದಕ್ಕೋಸ್ಕರ ಆ ಥರ ಮಾಡಿದಾಗ ಅದು ಮಿಸ್ಲೀಡಿಂಗ್ ಆಗುತ್ತೆ. ಆ ಥರ ಕೂಡ ಮಾಡಂಗಿಲ್ಲ. ಹಾಗೇನಾದರೂ ಇತ್ತು ಅಂತಂದರೆ ನಿಮ್ಮ ಕಂಟೆಂಟು ಅವಾಗಲೂ ಕೂಡ ಮಾನಿಟೈಸೇಷನ್ ರಿಜೆಕ್ಟ್ ಮಾಡ್ತಾರೆ. ಇವನ್ನೆಲ್ಲ ನೀವು ರೂಲ್ಸ್ಗಳನ್ನ ತಿಳ್ಕೊಳ್ಳೇಬೇಕು, ಫಾಲೋ ಮಾಡಲೇಬೇಕು. ಇದರಲ್ಲಿ ಒಂದು ಏನಾದರೂ ಮಿಸ್ಟೇಕ್ ಆಗಿದ್ರೂ ಕೂಡ ಮಾನಿಟೈಸೇಷನ್ ರಿಜೆಕ್ಟ್ ಆಗುತ್ತೆ. ಇದರಲ್ಲಿ ಯಾವುದೂ ಕೂಡ ಮಿಸ್ ಮಾಡಂಗಿಲ್ಲ. ಇದರಲ್ಲಿ ಏನು ಹೇಳಿದ್ದೀನಿ 7ಕ್ಕೆ 7 ಕೂಡ ನೀವು ಫಾಲೋ ಮಾಡಬೇಕಾಗಿರೋ ರೂಲ್ ಏನೇನೆ. ಇನ್ನೊಂದ್ಸಲಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ಆಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ಸು ಅಂಡ್ ಕಾಪಿರೈಟ್ ಸ್ಟ್ರೈಕು ಇರಬಾರ್ದು. ಎರಡನೇದು ಅಬೌಟ್ ಸೆಕ್ಷನ್ ಅಂದರೆ ಚಾನಲ್ ಡಿಸ್ಕ್ರಿಪ್ಷನ್ನ ಬರ್ದಿರಬೇಕು. ಮೂರನೇದಾಗಿ ಲೋಗೋ ಬ್ಯಾನರ್ನ ಖಾಲಿ ಬಿಟ್ಟಿರಬಾರ್ದು, ಅದು ಕೂಡ ಹಾಕಿರಬೇಕು. ನಾಲ್ಕನೇದಾಗಿ ರೀಯೂಸ್ಡ್ ಕಂಟೆಂಟ್ ಇರಬಾರ್ದು. ಐದನೇದಾಗಿ ಲೋ ಎಫರ್ಟ್ ಕಂಟೆಂಟ್ ಅಥವಾ ಇನ್ ಅಥೆಂಟಿಕ್ ಕಂಟೆಂಟ್ ಇರಬಾರ್ದು. ಆರನೇದಾಗಿ ರಿಪಿಟೇಟಿವ್ ಕಂಟೆಂಟ್ ಕೂಡ ಇರಬಾರ್ದು. ಏಳನೇದಾಗಿ ಮಿಸ್ಲೀಡಿಂಗ್ ಮೆಟಾಡೇಟಾ ಇರಬಾರ್ದು. ಇವಿಷ್ಟು ಕೂಡ ರೂಲ್ಸ್ಗಳನ್ನ ಫಾಲೋ ಮಾಡಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೋಬೇಕು. ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೂ ಮುಂಚೆ ಇವನ್ನೆಲ್ಲಾನು ನೀವೇ ಚೆಕ್ ಮಾಡ್ಕೊಬೋದು. ನಿಮ್ಮ ವಿಡಿಯೋಗಳಲ್ಲಿ ನೀವು ಸ್ಟಾರ್ಟಿಂಗಿಂದನೇ ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದಾದರೆ ಚೆಕ್ ಮಾಡಿಕೊಂಡು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನೀವೇನಾದರೂ ಮಾಡಿದ್ದೀರಾ ಅಂತಂದರೆ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ ಎಲ್ಲಾನು ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಅಕಸ್ಮಾತ್ ಹಂಗೆ ಮಾಡಿಬಿಟ್ಟಿದ್ದೀವಿ, ಓಕೆ ಆಗೋಯ್ತು, ಓಕೆ ಆದಮೇಲೆ ಸದ್ಯಕ್ಕೇನು ಪ್ರಾಬ್ಲಮ್ ಆಗಿಲ್ಲ, ಮಾನಿಟೈಸೇಷನ್ ಓಕೆ ಆಗಿಬಿಟ್ಟಿದೆ, ಆನ್ ಆಗಿಬಿಟ್ಟಿದೆ ಹಂಗಂತ ಅಂದ್ಬಿಟ್ಟು ನೀವು ಡಾಲರ್ ಎಲ್ಲ ಮಾಡ್ಕೊತಾ ಇರ್ತೀರಾ. 1 ತಿಂಗಳು 2 ತಿಂಗಳು 3 ತಿಂಗಳು ಆದಮೇಲೆ ಏನಾದರೂ ಅದು ಡಿಮಾನಿಟೈಸ್ ಆಯಿತು ಅಂತಂದರೆ ನೀವು ಅಲ್ಲಿ ತನಕ ಮಾಡ್ಕೊಂಡಿರೋ ಡಾಲರ್ ಕೂಡ ಎಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೆ ಹೇಳೋದು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆನೇ ಇವನ್ನೆಲ್ಲಾನು ಚೆಕ್ ಮಾಡ್ಕೊಬೇಕು, ಎಲ್ಲ ರೂಲ್ಸ್ನು ಫಾಲೋ ಮಾಡಬೇಕು ಅಂತ ಅಂದ್ಬಿಟ್ಟು. ಓಕೆನಾ, ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ಹೆಂಗೆ ಅನಿಸ್ತೋ ವಿಷಯ ಅಂತ ಅಂದ್ಬಿಟ್ಟು. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.